ಈ ವರಮಹಾಲಕ್ಷ್ಮಿ ಅಂತ ಸರ್ ಇದನ್ನ ತುಂಬಾ ಡಿಮ್ಯಾಂಡ್ ಇದೆ ಇದಕ್ಕೆ. ಇದು ಒರಿಜಿನಲ್ ಜರ್ಮನ್ ಸಿಲ್ವರ್ ಸರ್. ಇದು ಹುಡುಕ್ತಾ ನೋಡ್ತಾ ಒಂದ್ ತಗೊಳಕ್ ಬಂದವ್ರು 4-5 ತಗೊಂಡ್ಬಿಡ್ತಾರೆ. ಅಷ್ಟು ವೆರೈಟಿಗಳು ಸಿಗುತ್ತೆ ನಿಮಗೆ. 3 ರೂಪಾಯಿ ಗ್ರಾಮ್ ಇದ್ರೆ ಇದು 6 ರೂಪಾಯಿ ಗ್ರಾಮ್ ಇರುತ್ತೆ. ಇದು ಸರ್ ಇದು ಪೂಜಾ ಸಾಮಗ್ರಿಗಳು. ಅಷ್ಟಲಕ್ಷ್ಮಿ ತಟ್ಟೆ, ಇದು ದೀಪ, ಕಾಮಾಕ್ಷಿ ದೀಪ, ಇದು ಪಂಚಪಾತ್ರೆ, ಅದು ಇದು ಬಟ್ಲುಗಳು, ಕುಂಕುಮಕ್ಕೆ, ಅಕ್ಷತೆಗೆ. ಇದು ಏನಾಗುತ್ತೆ ಸರ್, ಈ ತಾಮ್ರದ ಮೇಲೆ ಹಿತ್ತಾಳೆ ಮೇಲೆ ಪ್ಲೇಟಿಂಗ್ ಆಗಿರುತ್ತೆ ಇದು. ಈಗ ಆನ್ಲೈನಲ್ಲಿ ಏನು ಮಾಡ್ತಾರೆ, ಇದನ್ನ ಫೋಟೋ ಶೂಟ್ ಮಾಡ್ತಾರೆ, ಇದನ್ನ ಸೇಲ್ ಮಾಡ್ತಾರೆ. ಈ ಕಸ್ಟಮರ್ ಬಂದು ಏನು ಮಾಡ್ತಾರೆ, ಸರ್ ಇದು ಇದೇ ಜರ್ಮನ್ ಸಿಲ್ವರ್ ಸರ್, ಇದು ಜಾಸ್ತಿ ರೇಟ್ ಇದೆ ನಿಮ್ಮ ಹತ್ರ ಅಂತ ಕೇಳ್ತಾರೆ. ಅದಕ್ಕೆ ನಾವೇನು ಮಾಡಿದ್ವಿ, 2 years ಇಂದ 2 ಮಡಗಿದ್ದೀವಿ. ಇದೇ ಸೇಮ್ ತಟ್ಟೆ. ಈ ಸೈಜಿಂದ ಶುರು ಮಾಡಿದ್ರೆ ನನ್ನಲ್ಲಿ 18 ಇಂಚ್ ಗಂಟೆನೂ ತಟ್ಟೆ ಕೊಡ್ತೀನಿ. 16 ಇಂಚು 18 ಇಂಚ್ ಗಂಟೆನೂ ಕೊಡ್ತೀನಿ. 2 ಇಂಚಿಂದ ಶುರು ಮಾಡಿದ್ರೆ ಕನ್ನಡಿ ತರ ಈಗ ಸ್ಟೀಲ್ ಬರುತ್ತೆ. ಇದೇ ಲೋಟ ಅಂತ ಇದ್ದೀನಿ. ಇದು ವಂದನಾ ಆರ್ಟ್ಸ್ ಅಂಡ್ ಕ್ರಾಫ್ಟ್. ನಾವು ಈ ದೇವಸ್ಥಾನಗಳಿಗೆಲ್ಲ ಸಪ್ಲೈ ಮಾಡ್ತೀವಿ ಸರ್. ನೋಡಿ ಇದೆಲ್ಲ ಟೆಂಪಲ್ ಐಟಮ್ಗಳಿವೆ. ಪ್ಯೂರ್ ಸಿಲ್ವರೇ ತಗೊಳ್ಳೋದು ಇದೆ ಸರ್. ಇದು ಡೈಲಿ ವಾಶ್ ಮಾಡ್ತಾರೆ, ಡೈಲಿ ತುಡಿತಾರೆ. ಇದೆಲ್ಲ ದೇವಸ್ಥಾನಗಳು ಸಪ್ಲೈ ಮಾಡೋದು. ಡೈಲಿ ಯೂಸ್ ಮಾಡಿದ್ರೆ ಇದು ನನ್ನ ಕಲರ್ನ ಏನಿರುತ್ತೆ ಅದೇ ಇರುತ್ತೆ, ಚೇಂಜ್ ಆಗಲ್ಲ. ಇದೆಲ್ಲ ಮನೆಗಳಿಗೆ ಯೂಸ್ ಮಾಡೋಂಥದ್ದು. ಇದು ಇದೇ ಮ್ಯಾಕ್ಸಿಮಮ್ ದೊಡ್ಡ ಸೈಜ್ ಬರುತ್ತೆ ಬಿನ್ಗೆ. ಈ ಸೈಜಿಂದ ಶುರು ಆದರೆ ನಮ್ಮಲ್ಲಿ ದೀಪ ಬರ್ತದೆ, ಕಾರ್ವಿಂಗಲ್ಲಿ ಬರ್ತದೆ. ನೋಡಿ ಮ್ಯಾಕ್ಸಿಮಮ್ ನಮ್ಮ ಹತ್ರ ನೋಡಿ ಪ್ಲೈನಲ್ಲಿ ಇದು ಇದರಲ್ಲಿ ಈ ಥರ ಸೈಜಸ್ಗಳು ಬರ್ತದೆ. ನಮ್ಮಲ್ಲಿ ಪರ್ಚೇಸ್ ಆಲ್ಮೋಸ್ಟ್ ಸೌತ್ ಇಂಡಿಯಾ ಬರ್ತಾರೆ ಸರ್. ಸೌತ್ ನಾರ್ತ್ ಇಂಡಿಯಾದಿಂದ ತರಿಸ್ಕೋತಾರೆ. ನಮ್ಮಲ್ಲಿ ನಮ್ಮದೇ ಆರ್ಡರ್ ಮಾಡ್ತಾರೆ. ಯಾವಾಗ ಒಂದ್ಸತಿ ಈ ಕಡೆ ಬರ್ತಾರೆ ಟೂರಿಸ್ಟ್ ಥರ ಬಂದು ಇಲ್ಲೊಂದ್ಸತಿ ನೋಡಿ ವಿಸಿಟ್ ಕೊಟ್ಟು ಏನೋ ಸಣ್ಣ ತಗೊಂಡೋಗಿರ್ತಾರೆ. ನನ್ನಲ್ಲಿ ಬಾಂಬೆ ತುಂಬಾ ಕಸ್ಟಮರ್ ಇದೆ ಸರ್. TTDC ಕೂಡ ಜಾಸ್ತಿ ಆಗ್ತಾ ಇದ್ದಾರೆ. ಈಗ ಹಾಲಿಡೇ ಅಂತ ಬರ್ತಾರಲ್ಲ ಇಂಡಿಯಾಗೆ ಹೊರಗಡೆ ದೇಶದಿಂದ, ಅವರೆಲ್ಲ ಬಂದು ಇಲ್ಲಿಂದ ತಗೊಂಡೋಗಿ ಮಡಿಕೋತಾರೆ ಸರ್ ಅಲ್ಲಿಗೆ. ಔಟ್ ಆಫ್ ಕಂಟ್ರಿಯಿಂದ ಕಸ್ಟಮರ್ಸ್ ಇದ್ದಾರೆ. ನಾವು ಇಲ್ಲಿಂದ ಕೊರಿಯರ್ ಮಾಡ್ತೀವಿ, DTDC ಕೊರಿಯರ್ ಮಾಡ್ತೀವಿ, ಗರುಡ ವೇಗದಿಂದ ಮಾಡ್ತೀವಿ. ನಿಮಗೆ ಕಡಿಮೆ ರೇಟ್ ಎಲ್ಲ ಬೇಕು ಅಂದ್ರೆ ಈ ವಂದನಾ ಆರ್ಟ್ ಅಂಡ್ ಕ್ರಾಫ್ಟ್ಸ್ ಅಲ್ಲಿ ಸಿಗುತ್ತೆ. ಅಷ್ಟಲಕ್ಷ್ಮಿ ಈ ಸೈಜಿಂದ ಹಿಡಿದು ನಿಮಗೆ ಈ ಸೈಜಿಂದ ಹಿಡಿದು ಈ ಸೈಜ್ ಗಂಟೆ ನಿಮಗೆ ಸಿಗುತ್ತೆ ನಮ್ಮಲ್ಲಿ. ಪ್ಯೂರ್ ಜರ್ಮನ್ ಸಿಲ್ವರ್ ಸರ್. ಏನು ಬೆಳ್ಳಿ ಹೆಂಗೆ ಬರುತ್ತೆ ಹೊರಗಡೆ ಸೌಂಡ್ ಎಲ್ಲ ಹಂಗೆ ಬರುತ್ತೆ ನಿಮಗೆ. ನೋಡಿ ಈ ತಟ್ಟೆಲ್ಲ ಮಡಕ್ಬಿಡ್ತಾರೆ ಇದನ್ನ. ಈ ವರಮಹಾಲಕ್ಷ್ಮಿ ಅಂತ ಸರ್ ಇದನ್ನ ತುಂಬಾ ಡಿಮ್ಯಾಂಡ್ ಇದೆ ಇದಕ್ಕೆ. ನಮ್ಮಲ್ಲಿ ಗ್ರಾಹಕರು ಬಂದು 2 ಗಂಟೆ 3 ಗಂಟೆಗೆ ಹಾಕೊಂಡು ಕೂತ್ಕೊಂಡಿರ್ತಾರೆ. ತುಂಬಾ ಸೆಲೆಕ್ಷನ್ ಸಿಗಿದ್ದಾಗ ಖುಷಿ ಅವ್ರಿಗೆ, ಖುಷಿ ಅವ್ರಿಗೆ. ಈಗ ನಮ್ಗೆ ಆನ್ಲೈನ್ 3 ರೂಪಾಯಿ ಗ್ರಾಮ್ ಕೊಡ್ತಾವ್ರೆ ಸರ್ ಅಂತ ಹೇಳ್ತಾರೆ. ಅವಾಗ ಈ ನಮ್ಮ ಮುಂಚೆ ತರಿಸನೇ ಇರಲಿಲ್ಲ. ನಮ್ಮ ಹಳೆ ಕಸ್ಟಮರ್ ಎಲ್ಲ ನಮ್ಮನ್ನ ಏನು ನೋಡಲ್ಲ, ಅವರು ನನ್ನ ಗ್ಯಾರಂಟಿ ಪ್ರಾಡಕ್ಟ್ ಕೊಡಿ ಅಂತಾರೆ, ತಗೊಂಡೋಗ್ತಾರೆ. ಈಗ ಸ್ವಲ್ಪ ಹೊಸಬ್ರು ಬಂದಾಗ ಏನ್ ಮಾಡ್ತಾರೆ, ಆನ್ಲೈನ್ ಫೋಟೋ ತಗೊಂಡ್ಬರ್ತಾರೆ. ಅವಾಗ ಏನ್ ಮಾಡ್ತಾರೆ, 2 ಮಡಗಿದ್ದೀವಿ. ನಿಮ್ಗೆ ಯಾವ್ದು ಇಷ್ಟ ಇದೆ ಅದು ತಗೊಳ್ಳಿ. ಈಗ ಗ್ರಾಹಕರಲ್ಲಿ ಯಾವ್ದು ಅಂತ ಗೊತ್ತಾಗಲ್ಲ ನಮಗೆ, ಡೂಪ್ಲಿಕೇಟ್ ಯಾವುದು ಒರಿಜಿನಲ್ ಯಾವುದು ಅಂದ್ರೆ ಯಾವ್ದು ಅಂತ ಗೊತ್ತಾಗಲ್ಲ ಸರ್. ಈಗ ಡೋರ್ ಡೆಲಿವರಿ ಆಗುತ್ತಲ್ಲ, ಗೊತ್ತಾಗಲ್ಲ. ಕೈಲಿಟ್ರೆ ಮಾತ್ರ 2 ಕಂಪೇರ್ ಮಾಡಿದ್ರೆ ಮಾತ್ರ ಡಿಫ್ರೆನ್ಸ್ ಗೊತ್ತಾಗತ್ತೆ ನಿಮ್ಗೆ. ನಾನು ಈ ಪ್ರಾಡಕ್ಟ್ ಮಡಗೇ ಇಲ್ಲ, ಬರೀ ಇದನ್ನೇ ಮಡಗಿದ್ದೀನಿ ಅಂದ್ರೆ ಇದೇ ಜರ್ಮನ್ ಸಿಲ್ವರ್ ಅಂತ ತಗೋತಾರೆ. ಈ ಕವರಲ್ಲಿ ಹಾಕಿದ್ರು, ಕೆಲಸ ಆಯ್ತು, ತೊಳಿಲಿಲ್ಲ, ಕವರಲ್ಲಿ ಹಾಕಿದ್ರು, ಹಿಂಗ್ ಮಡಗ್ಬಿಟ್ರು, ಇದು ಆಕ್ಸಿಡೈಸ್ ಆಗುತ್ತೆ. ಮುಚ್ಚಿಟ್ಬಿಟ್ರೆ ಈ ತರ ಹಿಂಗೆ ಇದನ್ನ ಪೂರ್ತಿ ಗಾಳಿ ಇದ್ದಂಗೆ ಮಾಡಿದ್ರೆ ಡ್ರೈ ಮಾಡಿ ಒರೆಸಿ ಬಟ್ಟೆ ಸುತ್ತ ಕ್ಲೀನಾಗಿ ಮಡಗಿದ್ರೆ ಏನಾಗಲ್ಲ. ಅರ್ಧಂಬರ್ಧ ಹಿಂಗ್ ಮುಚ್ಚಿ ಮಡಗ್ಬಿಟ್ಟು ಲಾಕರಲ್ಲಿ ಮಡಗ್ಬಿಡ್ತಾರೆ. ಇನ್ನೊಂದು ವರ್ಷಕ್ಕೆ ಓಪನ್ ಮಾಡ್ತಾರೆ, ಒರೆಸಿರಲ್ಲ. ಅವಾಗ ಏನಾಗಿದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ. ತಗೊಂಡ್ಬರ್ತಾರೆ, ನಾವು ಕ್ಲೀನ್ ಮಾಡಿ ನಿರ್ಮಾ ಪೌಡರ್ ಹಾಕಿ ಕ್ಲೀನ್ ಮಾಡಿ ಕೊಡ್ತೀವಿ, ಅವಾಗ ತಗೊಂಡೋಗ್ತಾರೆ. ಅದ್ರ ಬಣ್ಣ ಏನಂತ ಗೊತ್ತಾಗ್ಬಿಡುತ್ತೆ. ಆದ್ರೆ ಪ್ಯೂರ್ ಬೆಳ್ಳಿ ಯಾವತ್ತೂ ಕೂಡ ಕುಂಕುಮ ಅದೇ ಕಲರ್ ಇರುತ್ತೆ. ಹೌದು, ಇದು ತಗೋಬೇಕಾದ್ರೂ ಹಿಂಗೆ ಇರುತ್ತೆ. ಯೂಸ್ ಮಾಡಿ ಹಾಗೆ ಡೈಲಿ ವಾಶ್ ಮಾಡಿ ಅಂತೀವಿ ನಾವು. ಖುಷಿ ಅವ್ರಿಗೆ. ಹುಡುಕ್ತಾ ನೋಡ್ತಾ ತಗೊಂಡಾಗ ಹೆಂಗಿತ್ತು ಹಂಗೆ ಇರುತ್ತೆ. ವಾಷಬಲ್ ಗ್ಯಾರಂಟಿ. ಸೋಪು, ಸಬೀನ, ನಿರ್ಮಾ ಏನಾಗಿ ತುಳಿತೀರಾ ತುಳಿರಿ, ಕಪ್ಪಾದ್ರೆ ವಾಪಸ್ ತಗೋತೀವಿ. ಎಷ್ಟು ವರ್ಷ ಗ್ಯಾರಂಟಿ? ಯಾವಾಗ ತಗೊಂಡ್ರೆ ವಾಪಸ್ ತಗೋತೀವಿ. ಇಲ್ಲಿ ಗಂಟ ನಾವು 1 ಪೀಸ್ ತಗೊಂಬರೋಣ ಅಂತ ಕಾಯ್ತಾ ಇದೀವಿ, ಯಾರು ತಂದ್ಕೊಟ್ಟಿಲ್ಲ. ತಗೋಬೇಕಾದ್ರೂ ಹಿಂಗೆ ಇರುತ್ತೆ. ಯೂಸ್ ಮಾಡಿ ಕೂಡ ಹಾಗೆ ಇರುತ್ತೆ. ನಾವು ಇದನ್ನ ಡೈಲಿ ನೀರಾಕಿ ತೊಳಿರಿ ಅಂತೀವಿ. ನೀರ್ ಹಾಕಿ, ಸಾಬೂನ್ ಹಾಕಿ, ಸಬೀನ್ ಹಾಕಿ ತೊಳಿರಿ ಅಂತ ಡೈಲಿ ಹೇಳ್ತೀವಿ. ಈ ಸೈಜ್ ಇಂದ ಹಿಡಿದು ಈ ಸೈಜ್ ಗಂಟೆ ನಿಮಗೆ ಸಿಗುತ್ತೆ ನಮ್ಮಲ್ಲಿ. ಇದೇ ತಟ್ಟೆನ ನಾನೇ ಯೂಸ್ ಮಾಡ್ತಾರೆ ತಟ್ಟೆ ಇದು. ನೋಡಿ ಈ ಸೈಜಿಂದ ಶುರು ಮಾಡಿದ್ರೆ ನನ್ನಲ್ಲಿ 18 ಇಂಚ್ ಗಂಟೆನೂ ತಟ್ಟೆ ಕೊಡ್ತಾರೆ. ಬಾಂಬೆಲಿ ಎಲ್ಲ ಕಪ್ಪಾಗತ್ತೆ ಅಂತಾರೆ. ನಮ್ಮ ಐಟಮ್ ತಗೊಂಡಾಗ ಮತ್ತೆ ರಿಪೀಟ್ ಆರ್ಡರ್ ಮಾಡ್ತಾರೆ. ಆಲ್ಮೋಸ್ಟ್ ಔಟ್ ಆಫ್ ಕಂಟ್ರಿಯಿಂದ ಕಸ್ಟಮರ್ಸ್ ಇದ್ದಾರೆ. ಈಗ ಆನ್ಲೈನ್ ಏನ್ ಮಾಡ್ತಾರೆ, ಇದನ್ನ ಫೋಟೋ ಶೂಟ್ ಮಾಡ್ತಾರೆ, ಇದನ್ನ ಸೇಲ್ ಮಾಡ್ತಾರೆ. ಪ್ರೈಸ್ ವೈಸ್ ಕಂಪೇರ್ ಮಾಡಿದಾಗ ಇದು ನಿಮ್ಗೆ 3 ರೂಪಾಯಿ ಗ್ರಾಮ್ ಇದ್ರೆ ಇದು 6 ರೂಪಾಯಿ ಗ್ರಾಮ್ ಇರುತ್ತೆ. 100 ರೂಪಾಯಿ ಜಾಸ್ತಿ ಆದ್ರೂ ವಾಪಸ್ ತಗೋತೀರಾ ಅಂತ ಕೇಳ್ತಾರೆ. ಎಕ್ಸ್ಚೇಂಜ್ ಮಾಡ್ಕೊಡ್ತೀರಾ ಸರ್ ಅಂತಾರೆ. ಮಾಡ್ಕೊಡ್ತೀವಿ ಅಂತ. ನೋಡಿ ಇದರಲ್ಲಿ ಪ್ಯೂರ್ ಯಾವುದು, ನಿಮ್ಗೆ ಕೋಟೆಡ್ ಯಾವುದು ಅಂತ ಗೊತ್ತಾಗ್ತಿದ್ಯಾ? ಇದು ಪ್ಯೂರ್, ಇದು ಕೋಟೆಡ್. ಏನಾದ್ರು ನಿಮ್ಗೆ ಕಡಿಮೆ ರೇಟ್ ಎಲ್ಲ ಬೇಕು ಅಂದ್ರೆ ಈ ವಂದನಾ ಆರ್ಟ್ ಅಂಡ್ ಕ್ರಾಫ್ಟ್ಸ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಆಮೇಲೆ ನಮ್ಮಲ್ಲಿ ತಗೊಳ್ಳೋಂಥ ಹಟ್ಟಿಗಳಲ್ಲಿ ಪ್ರತಿಯೊಂದು ಗ್ಯಾರಂಟಿ. ಇಲ್ಲಿ ಯಾವ ರೀತಿ ಪೂಜಾ ಸಾಮಗ್ರಿಗಳು ಸಿಗುತ್ತೆ? ಇದು ಒರಿಜಿನಲ್ ಬರುತ್ತೆ, ಇದು ಡೂಪ್ಲಿಕೇಟ್. ಅಂದ್ರೆ ಇದು ಹಿತ್ತಾಳೆ ಮೇಲೆ ಪ್ಲೇಟಿಂಗ್ ಆಗಿರುತ್ತೆ. ಇದು ಒಂದು 6 ತಿಂಗಳು 7 ತಿಂಗಳು ವಾಶ್ ಮಾಡಿದ್ಮೇಲೆ ಸುಮ್ಮನೆ ಇಟ್ಟರು ಹಿತ್ತಾಳೆ ಆಗ್ಬಿಡುತ್ತೆ. ನೋಡಿ ಇದು ಏನಾಗಲ್ಲ. ಇದು ಹೆಂಗೆ ಅಂದ್ರೆ
ನಾನು ಯೂಸ್ ಮಾಡ್ತಾ ಇರೋದೊಂದು ಐಟಮ್ ತೋರಿಸ್ತೀನಿ ನಿಮಗೆ. ನಾನು ಡೈಲಿ ಪೂಜೆ ಮಾಡ್ತಾರಂತ ಐಟಮ್ ತೋರಿಸ್ತೀನಿ. ಹೌದು. ಹಾಂ, ಯೂಸ್ ಮಾಡ್ತಾ ಇದು ಹಿತ್ತಾಳೆ ಆಗ್ತದೆ. ಇದು ಬೆಳ್ಳಿ ಹಿಂಗಿರುತ್ತೆ ಹಂಗಿರುತ್ತೆ. ಇದು ಜರ್ಮನ್ ಸಿಲ್ವರ್ ಈ ಬೆಳ್ಳಿಯ ಒರಿಜಿನಲ್ ಮುಖ ಇದು. ಒರಿಜಿನಲ್ ಮುಖ. ಇದೆಲ್ಲ ಇದೆಯಲ್ಲ ಇದು ಪ್ಲೇಟಿಂಗ್ ಬಂದಿರುತ್ತೆ. ಪ್ಲೇಟಿಂಗ್ ಬಂದಿದೆ. ತಗೋಬೇಕಾದ್ರೆ ಹಿಂಗೆ ಇರ್ತದೆ, ಬರ್ತಾ ಹಿಂಗಾಗ್ತದೆ. ತಗೊಂಡಾಗ ಹೆಂಗಿತ್ತು ಹಂಗೆ ಇರುತ್ತೆ. ಈ ಬಫಿಂಗ್ ಮಾಡಿರ್ತಾರೆ ತಗೊಡ್ಬೇಕಾದ್ರೆ, ಈ ನಿಕ್ಕಲ್ಲಿಂಗ್ ಮಾತ್ರ ಹೋಗುತ್ತೆ, ಒಳಗಡೆ ಇರೋ ಧಾತು ಹಂಗೆ ಇರುತ್ತೆ. ನಿಮ್ಮ ಬೆಳ್ಳಿ ಪಾತ್ರೆ ಹೆಂಗಿರುತ್ತೆ ತಗೋವಾಗ ಹಂಗಿರುತ್ತೆ, ಯೂಸ್ ಮಾಡ್ತಾ ಬೆಳ್ಳಿ ಪಾತ್ರೆ ಹೆಂಗಿರುತ್ತೆ ಹಂಗೆ ಇರುತ್ತೆ.